ಹೋಗು, ಹೋಗಿ ಎಂಜಾಯ್ ಮಾಡು. ಈಗ ನಾನಿ ಹೋಗಿ ಫುಲ್ ಡಾನ್ಸ್ ಮಾಡ್ತಾನೆ. ಅವನ್ಗಿರೋ ಸಮಸ್ಯೆಗೆ ಏನೋ ಒಂದ್ ತೊಂದ್ರೆ ಆಗತ್ತೆ, ಪಾರ್ಟಿ ಪೂರ್ತಿ ಡಿಸ್ಟರ್ಬ್ ಆಗತ್ತೆ. ಸಖತ್ತು ಬೇಬಿ, ಒಳ್ಳೆ ಪ್ಲಾನ್ ಮಾಡ್ದೆ. ನೀನ್ ಮಾಡಿದ್ದೆ ಕರೆಕ್ಟು. ನಾಣಿ ಎಲ್ಲಿಗೆ ಹೊರಟೋದ? ನಾಣಿ, ನಾಣಿ, ನಾಣಿ. ನಾಣಿ, ಪ್ಲೀಸ್ ನಾಣಿ, ಕಣ್ಬಿಡು. ನಾಣಿ, ಏನಾಯ್ತು ನಿಂಗೆ? ಎದೊಳಕ್ ಆಗ್ತಿಲ್ವಾ? ಜಾನು, ನೋಡ್ಕೋಬೇಕಲ್ವಾ? ನಿಂಗೆ ಇವನ್ ಬಗ್ಗೆ ಗೊತ್ತಲ್ವಾ? ನಾನ್ ವಾಶ್ರೂಮ್ಗೆ ಹೋಗಿ ಬರೋ ಅಷ್ಟ್ರಲ್ಲಿ ಹೀಗಾಯ್ತಕ್ಕ. ಭಾಗ್ಯ, ಪ್ಲೀಸ್ ಟೆನ್ಷನ್ ಆಗ್ಬೇಡ. ಎಚ್ಚರ ಆಗಿದ್ದೇನಲ್ಲ, ಏನೂ ಆಗಲ್ಲ. ನಾಣಿ, ನೀನ್ ಬಾ. ಹುಷಾರು. ನಾಣಿ, ಈಗ ಹೇಗಿದ್ಯಾ? ಪರವಾಗಿಲ್ವಾ? ಭಾಗ್ಯ, ನಾನ್ ಮಾತಾಡ್ತೀನಿ. ಹೇ ನಾಣಿ, ನಿಂಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟನಾ? ಮತ್ ನನಗೆ ಹೇಳಬೇಕಿತ್ತು ತಾನೆ, ಯಾಕಷ್ಟು ದೂರ ಕೂತಿದ್ದೆ? ನೀನು ಡ್ಯಾನ್ಸ್ ಎಷ್ಟು ಚೆನ್ನಾಗಿ ಮಾಡ್ದೆ ಗೊತ್ತಾ ಅಲ್ವಾ ವಿವೇಕ್? ಏನಂತ್ಯಾ? ಸಖತ್ತಾಗಿ ಮಾಡ್ದಣ್ಣ. ವಿವೇಕ್ ಅಷ್ಟು ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾನೆ, ಥ್ಯಾಂಕ್ಸ್ ಹೇಳಲ್ವಾ? ಥ್ಯಾಂಕ್ಸ್. ವೆಲ್ಕಮ್. ಹೌದು, ಡ್ಯಾನ್ಸ್ ಒಂದೇನಾ ಜೊತೆಗೆ ಸ್ಪೋರ್ಟ್ಸ್, ಸಿಂಗಿಂಗ್ ಬೇರೇನಾದ್ರೂ ಇಷ್ಟನಾ? ಸ್ಪೋರ್ಟ್ಸ್. ಯಾವ ಸ್ಪೋರ್ಟ್ಸ್ ಚೆನ್ನಾಗಿ ಆಡ್ತೀಯ ನೀನು? ಕ್ರಿಕೆಟ್. ಓ ವಾವ್, ನಿನಗೆ ಯಾವ ಕ್ರಿಕೆಟರ್ ಇಷ್ಟ? ರೋಹಿತ್ ಶರ್ಮಾ. ಸೂಪರ್. ಹಾ, ವಿರಾಟ್ ಕೊಹ್ಲಿ ಕೂಡ ಇಷ್ಟ. ವಾವ್, ನೋಡೋ ವಿವೇಕ್, ಎಲ್ಲಿ
ಒಂದ್ಸಲ ನಿಂತ್ಕೋ. ಓ ವಾವ್. ಹೀರೋ ಕಣೋ ನೀನು. ಹೀರೋ ಅಲ್ಲ ಅಣ್ಣ, ಕ್ರಿಕೆಟರ್, ಜೂನಿಯರ್ ವಿರಾಟ್. ಭಾಗ್ಯ, ನಿನ್ ತಮ್ಮನ ಹೆಲ್ತ್ ಕಂಡೀಷನ್ ಬಗ್ಗೆ ನನಗೆ ಅರ್ಥ ಆಯ್ತು. ಡ್ಯಾಡಿ ಕೂಡ ಹೇಳಿದ್ರು, ಡೋಂಟ್ ವರಿ ಭಾಗ್ಯ, ನಾಣಿ ಆದಷ್ಟು ಬೇಗ ಹುಷಾರಾಗ್ತಾನೆ. ಅವನಿಗೆ ಬೇಕಾಗಿರೋ ಟ್ರೀಟ್ಮೆಂಟ್ ನಾನು ಕೊಡಿಸ್ತೀನಿ. ನೀನು ನೆಮ್ಮದಿಯಿಂದಿರು. ಥ್ಯಾಂಕ್ ಯು. ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಬನ್ನಿ. ಮಿತ್ರ ಕೇಕ್ ಕಟ್ ಮಾಡ್ತಿದ್ದಾನೆ. ಕಮಾನ್ ಕಮಾನ್ ಎವ್ರಿಬಡಿ. ಮ್ಯಾನೇಜರ್ ಮೇಡಮ್, ಮಿತ್ರ ಕೇಕ್ ಕಟ್ ಮಾಡ್ಬೇಕು. ಕೇಕ್ ಎಲ್ಲಿ? ಸಾರಿ ಮೇಡಮ್, ಕೇಕ್ ಇನ್ನೇನು ಬರುತ್ತೆ, ಆನ್ ದಿ ವೇ. ಬುದ್ಧಿ ಇದ್ಯಾ ನಿಂಗೆ? ನಿನ್ನೆ ಆರ್ಡರ್ ಮಾಡಿರೋ ಕೇಕು ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೆ ಏನರ್ಥ? ಆಮೇಲೆ ಇವಾಗ ಆನ್ ದಿ ವೇ ಅಂತಿದ್ಯಾ? ಏನ್ ಮಾಡ್ತಿದ್ಯಾ? ಮೇಡಮ್, ವೆರಿ ವೆರಿ ಸಾರಿ ಮೇಡಮ್. ನಂಗೆ 5 ನಿಮಿಷ ಟೈಮ್ ಕೊಡಿ, ನಾನೇ ಹೋಗಿ ತಗೊಂಡು ಬಂದ್ಬಿಡ್ತೀನಿ. ಲುಕ್, ನನ್ ಮಗನ್ ವಿಷಯದಲ್ಲಿ ಏನಾದ್ರೂ ಅನ್ಕೊಂಡಿರೋ ಹಾಗೆ ನಡೀದೆ ಹೋದ್ರೆ, ತಪ್ಪು ಮಾಡಿ ಅದನ್ನ ಮುಚ್ಚಾಕೋದಕ್ ನೋಡಿದ್ರೆ ನಾನ್ ಸಹಿಸ್ಕೊಳ್ಳಲ್ಲ. ನನಗಿಷ್ಟನೂ ಆಗಲ್ಲ. ಅರವಿಂದ, ಅವ್ರು ಮಾಡಿದ ತಪ್ಪೆ. ಬ್ಯುಸಿ ಕೆಲಸದಲ್ಲಿ ಕೇಕ್ ವಿಷಯ ಮರ್ತೋಗಿದ್ದಾರೆ. 5 ನಿಮಿಷ ಅಂತ ಹೇಳ್ತೀರಲ್ವಾ, ವೇಟ್ ಮಾಡೋಣ, ಕೋಪ ಬೇಡ. ಅಲ್ಲಿ ನೋಡಿ, ಕೇಕ್ ತಂದ್ರಲ್ಲ. ಅರವಿಂದ, ಕೂಲ್. ಮಾಮ್, ಇವತ್ತು ನನ್ನ ಬರ್ತ್ಡೇ. ನೀವು ಹೀಗಿದ್ರೆ ಹೇಗೆ? ಕಂದ ಮಿತ್ರ, ಕೇಕ್ ಕಟ್ ಮಾಡಪ್ಪ. ಓಕೆ ಅಜ್ಜಿ. ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ನಾನು ಕೇಕ್ ಕಟ್ ಮಾಡೋಕ್ಕೂ ಮುಂಚೆ ನಿಮಗೆಲ್ಲ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಅದು ನನ್ನ ಲೈಫ್ ಮ್ಯಾಟರ್ ಆಗಿರೋದ್ರಿಂದ ನಾನು ಹೇಳೋ ಬದಲು ನಮ್ಮ ಅಪ್ಪ ಅಮ್ಮ ಅನೌನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್. ಮೈ ಸನ್ ಮಿತ್ರಾನಂದನ್ ಮದುಮಗ ಆಗ್ತಿದ್ದಾನೆ. ಮದುವೆ ಹುಡುಗಿ ಯಾರು ಗೊತ್ತಾ? ನನಗೆ, ನನ್ನ ಹೆಂಡತಿಗೆ ತುಂಬ ಇಷ್ಟ ಆಗಿರೋ ಹುಡುಗಿ. ನಮ್ಮನೆ ಗೌರವನ ಇಮ್ಮಡಿ ಮಾಡೋ ಅಂಥ ಹುಡುಗಿ. ಅವರು ಬೇರೆ ಯಾರೂ ಅಲ್ಲ, ಚಿರಂಜೀವಿ ಸೌಭಾಗ್ಯವತಿ ಭಾಗ್ಯಲಕ್ಷ್ಮಿ. ಆದಷ್ಟು ಬೇಗ ಇವರಿಬ್ರಿಗೂ ಮದ್ವೆ ಮಾಡ್ಬೇಕು ಅನ್ಕೊಂಡಿದೀವಿ. ಥ್ಯಾಂಕ್ ಯು. ಇನ್ನು 2 ದಿವಸ ಬಿಟ್ಟು ಇವ್ರು ಎಂಗೇಜ್ಮೆಂಟ್ ಮಾಡ್ತಾ ಇದ್ದೀವಿ.
ರೀ ವಿಕ್ರಮ, 2 ದಿನ ಯಾಕೆ? ನಾಳೆನೆ ಒಳ್ಳೆ ಮುಹೂರ್ತ ಇದೆ. ಎಂಗೇಜ್ಮೆಂಟ್ನ ನಾಳೆ ಮಾಡೋಣ. ನಮ್ಮಮ್ಮ ಹೇಳಿದ್ರಿಂದ ನಾಳೆನೇ ನಿಶ್ಚಿತಾರ್ಥ. ನೀವೆಲ್ಲ ತಪ್ಪದೆ ನಾಳೆ ಬರಬೇಕು. ಏನ್ ಸರ್ ಇದು? ಈಗಿಂದೀಗ್ಲೇ ನಿಶ್ಚಿತಾರ್ಥ ಅಂದ್ರೆ ಹೇಗೆ? ನಾವು ಹೆಣ್ಣಿನ ಕಡೆಯವರು, ನಮ್ಗೆ ಎಷ್ಟು ಕೆಲಸ ಇರುತ್ತೆ. ಆಮೇಲೆ ಒಳ್ಳೆ ದಿನ ನೋಡಿ ನಿಶ್ಚಿತಾರ್ಥ ಮಾಡಿದ್ರಾಯ್ತು. ನೀವು ಏನಾದ್ರೂ ಹೇಳ್ರಿ. ನೀನ್ ಹೇಳಾಯ್ತಲ್ಲ. ಯಾರೇ ಹೇಳಿದ್ರು ಈ ಎಂಗೇಜ್ಮೆಂಟ್ ನಿಲ್ಲಲ್ಲ. ಹುಡುಗಿರ್ ಕಡೆಯವರು ಕೆಲಸ ಇರತ್ತೆ ಅನ್ನೋದಲ್ವಾ ನಿಮ್ ಪ್ರಾಬ್ಲಮ್? ಅದೇನೇ ಕೆಲಸ ಇದ್ರು ನಾವೇ ನೋಡ್ಕೋತೀವಿ. ಹಾಗಲ್ಲ ಅದು. ನಾಳೆ ನೀವು ನಿಮ್ ಮಗಳು ಭಾಗ್ಯನ್ ಕರ್ಕೊಂಡ್ ಬಂದ್ರೆ ಸಾಕು, ಎಲ್ಲ ನಡೆದು ಹೋಗತ್ತೆ. ಅಮ್ಮ ಹೇಳಿದ್ರು ಅಂದಮೇಲೆ ನಡಿಲೇಬೇಕು. ಮಿತ್ರ, ಕೇಕ್ ಕಟ್ ಮಾಡು ಕಂದ. ಸರಿ ಮಾಮ್. ಬಾರೋ. God bless you, Kanda. Thanks, Mom. Happy birthday, Mitra. Dad? ದುಡ್ಡಿರೋರ್ಗೆ ಏನೇನೆಲ್ಲ ಅಭ್ಯಾಸ ಇರುತ್ತೆ. ಕುಡಿತ, ಸಿಗರೆಟು, ಡ್ರಗ್ಸು, ಇನ್ನು ಏನೇನೋ. ಡ್ಯಾಡ್, ಈಗಲೇ ಬಂದೆ. ಓಕೆ ಮೇಡಮ್, ಡ್ರಿಂಕ್ಸ್ ತಗೊಳ್ಳಿ. ಭಾಗ್ಯ, ಡ್ರಿಂಕ್ ತಗೋ. ನನಗೆ ಬೇಡ. ನನ್ನ ಬರ್ತ್ಡೇ ತಾನೆ, ನೀನು ಕುಡಿಲೇಬೇಕು. ತಗೋ ತಗೋ. ಭಾಗ್ಯ, ಯಾಕೆ ಹಾಗೆ ಬಂದ್ಬಿಟ್ಟೆ? ಏನಿಲ್ಲ. ಸರಿ, ಈ ಡ್ರಿಂಕ್ ತಗೋ. ಬೇಡ, ನಾನು ಕುಡಿಯಲ್ಲ. ಪ್ಲೀಸ್,
ಒಂದ್ಸಲ ಟೇಸ್ಟ್ ಮಾಡು. ನನಗ್ ಅಭ್ಯಾಸ ಇಲ್ಲ ಅಂತ ಹೇಳಿದ್ನಲ್ಲ. ಭಾಗ್ಯ, ನನ್ನ ಬರ್ತ್ಡೇ, ನನ್ನ ಫ್ಯಾಮಿಲಿ ಫಂಕ್ಷನ್, ಇಲ್ಲಿ ಎಲ್ಲರೂ ಡ್ರಿಂಕ್ಸ್ ತಗೋಬೇಕಾದ್ರೆ ನೀನು ಸ್ವಲ್ಪ ತಗೋಬೇಕು, ಇಲ್ಲಾಂದ್ರೆ ಎಲ್ರಿಗೂ ಬೇಜಾರಾಗತ್ತೆ. ಏನ್ ಹೇಳ್ತಿದ್ದೀರಾ ನೀವು? ನಿಮ್ಗೆಲ್ಲ ಡ್ರಿಂಕ್ಸ್ ಅಭ್ಯಾಸ ಇದ್ರೆ ನನ್ಗೂ ಇರ್ಬೇಕಾ? ಇಂಥದ್ದೆಲ್ಲ ನನ್ಗಿಷ್ಟ ಆಗಲ್ಲ. ಅಂದ್ರೆ ನನ್ನ ಮನೆಯವರೆಲ್ಲ ಕುಡುಕ್ರು ಅಂತ ಹೇಳ್ತಿದ್ಯಾ? ಹಾಗಂತ ನಾನ್ ಹೇಳಲಿಲ್ಲ. ನನ್ನ ಫ್ಯಾಮಿಲಿ ಅವ್ರಿಗೆ ಕುಡಿಯೋ ಅಭ್ಯಾಸ ಇದೆ ಅನ್ಕೊಂಡಿದ್ಯಾ? ಹಾಗಲ್ಲ. ಭಾಗ್ಯ, ನಿಂಗೆ ಗೊತ್ತಿಲ್ಲ, ನನ್ನ ಫ್ಯಾಮಿಲಿಲಿ ಯಾರಿಗೂ ಡ್ರಿಂಕ್ಸ್ ಮಾಡೋ ಅಭ್ಯಾಸ ಇಲ್ಲ. ನಿಜ, ಇದು ಆಲ್ಕೋಹಾಲ್ ಅಲ್ಲ. ಮತ್ತು ನನ್ನ ಫ್ಯಾಮಿಲಿಯವ್ರ ಕೈಯಲ್ಲಿ ಇರೋದು ಯಾವುದು ಆಲ್ಕೋಹಾಲ್ ಅಲ್ಲ. ಜಸ್ಟ್ ಆ ಕಲರಲ್ಲಿರೋ ಒಂದು ಫ್ರೂಟ್ ಜ್ಯೂಸ್. ಈ ಹ್ಯಾಪಿ ಮೊಮೆಂಟ್ಸಲ್ಲಿ ಎಲ್ಲರೂ ಮಜವಾಗಿರ್ಲಿ ಅಂತ ಹೀಗೆ ಮಾಡಿರೋದಷ್ಟೇ. ಏನ್ ಹೇಳ್ತಿದ್ದೀರಾ? ಗೆಸ್ಟ್ ಯಾರಿಗೂ ಬೇಜಾರಾಗಬಾರ್ದು ಅಂತ ಈ ಜ್ಯೂಸ್ ಕುಡಿತೀವಷ್ಟೇ. ಬೇಕಾದ್ರೆ ನೀನು ಟೇಸ್ಟ್ ಮಾಡು, ನಿನಗೆ ಗೊತ್ತಾಗುತ್ತೆ. ಹೌದು, ಇದು ಫ್ರೂಟ್ ಜ್ಯೂಸೇ. ಈಗ ಅರ್ಥ ಆಯ್ತಾ ಇದು ಡ್ರಿಂಕ್ಸ್ ಅಲ್ಲ ಅಂತ? ಫ್ಯಾಮಿಲಿ ಪಾರ್ಟಿ ನಡೀತಿರ್ಬೇಕಾದ್ರೆ ಗೆಸ್ಟ್ಗೆ ಯಾವ ಡ್ರಿಂಕ್ ಕೊಡಬೇಕು, ನಮಗೆ ಯಾವ್ದು ಕೊಡಬೇಕು ಅಂತ ನಮ್ಮ ವೇಟ್ರೆಸ್ಗೆ ಚೆನ್ನಾಗಿ ಗೊತ್ತು. ಅದನ್ನೇ ನಿನಗೂ ಕೊಟ್ಟಿದ್ದು. ಇದು ಗೊತ್ತಿಲ್ಲದೆ ನೀನು ಅಪಾರ್ಥ ಮಾಡ್ಕೊಂಡೆ. ಸಾರಿ. ಎಲ್ರೂ ಜೊತೆ ಏನೋ ಒಂದು ಕುಡಿತಿರೋ ಹಾಗೆ ನೀನು ಆಕ್ಟ್ ಮಾಡಿದ್ರೆ ಆಗೋಯ್ತಲ್ವಾ? ನಷ್ಟ ಏನಿದೆ ಹೇಳು? ಸಾರಿ ಹೇಳ್ದೆ ಅಲ್ವಾ? ಈ ಥರ ಅಪಾರ್ಥ ಮದ್ವೆಗೆ ಮೊದಲೇ ಬರಬೇಕು. ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಮದುವೆ ಆದ್ಮೇಲಾದ್ರೆ ತುಂಬಾ ಕಷ್ಟ. ಭಾಗ್ಯ, ಇವತ್ತಿಂದ ನಮ್ಮ ಲೈಫಲ್ಲಿ ಹೊಸ ಪಯಣ ಶುರುವಾದಂಗೆ. ಎಂಜಾಯ್ ಯೋರ್ ಡ್ರಿಂಕ್. ತಾತ ಯಾವಾಗ್ಲೂ ಹೇಳ್ತಿದ್ರು, ನನ್ನ ಅರ್ಥ ಮಾಡ್ಕೊಂಡು ನನ್ನ ಜೊತೆನೇ ಇದ್ದು ನನ್ನ ಚೆನ್ನಾಗಿ ನೋಡ್ಕೊಳ್ಳೋ ವ್ಯಕ್ತಿ ಸಿಕ್ಕಿದ್ರೆ ಬಿಟ್ಕೊಡ್ಬಾರ್ದು ಅಂತ. ಆ ವ್ಯಕ್ತಿ ಸಿಕ್ಕಿದ್ರು. ಹಲೋ, ಬಾ. ಮಾಮ್, ತಡ ಆಗ್ತಿದೆ, ಬೇಗ ಹೊರಡೋಣ. ಭಾಗ್ಯ, ಹೊರಡೋಣವಾ ಅಮ್ಮ? ಹೌದ್ ಬನ್ನಿ. ಆದ್ರೆ ನಾಳೆ ಸರಿಯಾಗಿ 5:45ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಆ ಟೈಮ್ಗೆ ನೀವು ಬಂದ್ರೆ ಸಾಕು. ಆ ಟೈಮ್ಗೆ ಎಂಗೇಜ್ಮೆಂಟ್ ಆದ್ರೇನೆ ಒಳ್ಳೇದು. ಸರಿ, ಆಗ್ಲಿ. ನೀವ್ ಹೇಳಿದ್ಮೇಲೆ ಬರ್ದೇ ಇರ್ತೀವಾ? ಟೈಮ್ಗೆ ಬರ್ತೀವಿ. ಸ್ವಲ್ಪ ಹೊತ್ತು ಇರ್ಬೋದಲ್ವಾ? ತುಂಬಾ ಲೇಟ್ ಆಗೋಗಿದ್ಯಲ್ಲಪ್ಪ, ಅರ್ಥ ಮಾಡ್ಕೊಳ್ಳಿ.
ಬಾ ಭಾಗ್ಯ. ಇದನ್ನ ತಗೊಂಡೋಗಿ. ನಿನ್ನ ಮೀಟ್ ಆಗದೆ ಇದ್ದಿದ್ರೆ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ನನಗೂ ಹಾಗೆ ಅನ್ನಿಸ್ತಿದೆ.